ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಅತ್ತೆ ಸವಿತಾ ಭಟ್ ಅವ್ರ ಹಿತ್ತಲನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅವರಿಗೂ ಹಿತ್ತಲು ಮತ್ತು ಹೂವಿನ ಗಿಡದಲ್ಲಿ ರಾಶಿ ಇಂಟ್ರೆಸ್ಟು. ಎಷ್ಟೆಲ್ಲ ಜಾತಿ ಗಿಡ, ಕಾಳು ಮೆಣಸಿನ ಗಿಡ ಎಲ್ಲ ಮಾಡಿದ್ದಾರೆ ತೋರಿಸ್ತೀನಿ ನಿಗಳ ಹತ್ರ. ನೋಡಿ, ಇದೆಲ್ಲ ಜಿಗಳೆ ಅಳತ್ವಲಿ ಅದೇಯ ಎಲ್ಲ ಪಾಟಲ್ಲಿ ಸಿಕ್ಕಾಪಟ್ಟೆ ಚೆಂದಾಗಿತ್ತು. ಅದ್ರ ಮಳೆಗೆ ಸ್ವಲ್ಪ ಎಲ್ಲ ಕೊಳತಂಗಾಜು, ಆದರೂ ಎಷ್ಟು ಚೆಂದಾಜು. ಇನ್ನು ಹೂವಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಹಾಕ್ತಿ. ಅಲ್ಲಿವರೆಗೆ ಇಷ್ಟು ಮಾತ್ರ ನೋಡ್ಕೊಂಡು ಬನ್ನಿ, ತೋರಿಸ್ತಾ ಇದ್ದಿ. ಈ ಪಾಟಲ್ಲೆಲ್ಲ ಕೊತ್ತಂಬರಿ, ಮೆಂತೆ ಎಲ್ಲ ಹಾಕ್ಯಂಡೆ ನೋಡಿ. ಅದಕ್ಕೆಂದ್ರೆ ಹೀಗೆ ನಾವು ಸಣ್ಣ ಸಣ್ಣ ಪಾಟಲ್ಲಿ ನಮಗೆ ಬೇಕಾಗಿದ್ದು ಹಾಕ್ಕೊಂಡ್ರೆ ಮನೆ ಪೂರ್ತಿ ಸ್ವಲ್ಪ ಮಟ್ಟಿಗಾರು ತರಕಾರಿ ನಾವು ಬೆಳೆಸ್ಕೊಂಬಲ್ಲಾಗ್ತು ಅಲ್ದ. ನಿಂಗಳು ಹಿಂಗೆ ಮಾಡಿ ನೋಡಿ. ಇದೆಲ್ಲ ಕಾಳು ಮೆಣಸಿನ ಗಿಡ. ನಾವು ಹಿಂಗೆ ಮನೆ ಪೂರ್ತಿಗೆ ನಾವೇ ಮಾಡ್ಕೊಂಡ್ರೆ ಚಲೋ ಆಗ್ತು. ನಮಗೆ ಎಷ್ಟು ಬೇಕು ಅಷ್ಟು ಮಾಡಲಾಗ್ತು, ಸುಮ್ಮನೆ ದುಡ್ಡು ಕೊಟ್ಟು ತಂದ್ಕೊಂಬದನ್ನ. ನೋಡಿ, ಅವರದ್ದು ಡೇರೆ ಗಿಡ ಹಿತ್ತಲು ತೋರಿಸ್ತಾ ಇದ್ದಿ. ಎಷ್ಟು ಜಾತಿ ಗಿಡ ಇದ್ದು ಅವ್ರು ಹೆಂಗೆ ಮಾಡಿದ್ರು ಎಲ್ಲದನ್ನೂ ತೋರಿಸ್ತೀನಿ ನೋಡಿ. ಈ ಕೆಲವು ಬದಿ ಗುಟ್ಟ ಕೊಡಲು ಗೊತ್ತಾಗ್ತಿಲ್ಲ, ದಬ್ಬೆ ಕೊಡಲು ಗೊತ್ತಾಗ್ತಿಲ್ಲ. ನಂಗೆಲ್ಲ ಅಡಿಕೆ ಮರದ ದಬ್ಬೆನೇ ತಗೊಬಂದ್ಕೊಂಡು ಕೊಡ್ತೀಯ. ಇದೆಲ್ಲ ಮಲ್ಲಿಗೆ ಗಿಡ. ಇಲ್ಲೊಂದು ನೋಡಿ ಕ್ರೀಮ್ ಕಲರ್ ಕಾಟೆ ಗಿಡ ಇದ್ದು ಎಷ್ಟು ಚಂದ ಹೂವು ಜೋಡಿ. ನೋಡಿ ಎಷ್ಟು ಚಂದ ಕಲರಲ್ಲಿದ್ದು. ಇವ್ರ ಮೇಲೆ 2-3 ಕಲರ್ ಇದ್ದು, ಆದರೆ ಈಗ ಸದ್ಯ ಮಳೆಗಾಲ ಕಟ್ ಮಾಡಿದ್ದಕ್ಕೆ ಒಂದೇ ಕಲರ್ ಇದ್ದು, ಅದರೊಂದೇ ತೋರಿಸ್ತಾ ಇದ್ದಿ ನೋಡಿ. ಇದೆಲ್ಲ ಡೇರೆ ಗಿಡ. ರಾಶಿ ಚಂದಾಜು, ರಾಶಿ ವೆರೈಟಿನೂ ಇದ್ದು. ನಾನು ಗುಟ್ಟ ಕೊಟ್ಟಿದ್ದೆ ಒಂಥರ, ಇವ್ರು ಗುಟ್ಟ ಕೊಟ್ಟಿದ್ದೆ ಒಂಥರ. ಡೇರೆ ಗಿಡಕ್ಕೆಲ್ಲ ನೋಡಿ ಹೆಂಗೆ ಗುಟ್ಟ ಕೊಟ್ಟು ಕಟ್ಟಿದ್ರು ತೋರಿಸ್ತಾ ಇದ್ದಿ ನೋಡಿ. ಎಷ್ಟು ಚಂದ ನೀಟಾಗಿ ಮಾಡಿಟ್ಟಿದ್ದೆ ಹೇಳಿ. ಮಧ್ಯ ಎಲ್ಲ ಕಾಲ್ಗೆಲ್ಲಿ ಕಸ ಎಲ್ಲ ಬರಗಿ ನೀರು ಹೊಪ್ಪಂಗೆ ಮಾಡ್ಕೊಳ್ಳವು, ಇಲ್ಲದ್ರೆ ಡೇರೆ ಗಿಡ ಕೊಳತು ಹೋಗ್ತು ನೋಡಿ. ಎಷ್ಟು ಚಂದ ಇದ್ದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೂವಾಗಿದ್ದು ಹಾಕ್ತೀವಿ. ಈಗ ಅವ್ರು ಹೆಂಗೆ ಗಿಡ ಎಲ್ಲ ನೆಟ್ಟಿದ್ರು ಹೇಳೋದು ಕಾರಣಕ್ಕೆ ನಾ ತೋರಿಸ್ತಾ ಇದ್ದೆ ಇದನ್ನು ನೋಡಿ. ಎಷ್ಟು ಚಂದ ಮಾಡಿ ಕಟ್ಟಿ ನೆಟ್ಟೆ ಎಲ್ಲ ಮಾಡಿಟ್ಟಿದ್ದಾಳೆ. ನಂಗಳ ಬದಿಗೆ ಎಲ್ಲರಿಗೂ ತೀರಾ ದೊಡ್ಡ ಹಿತ್ತಲೆಲ್ಲ ಇಲ್ಲೇ ಇದ್ದಷ್ಟು ಹಿತ್ತಲಲ್ಲೇ ಸಣ್ಣ ಪುಟ್ಟದ್ದು ಮಾಡ್ತೇವೆ ನೋಡಿ. ಇಲ್ಲಿ 2 ಬೆಂಡೆ ಗಿಡ ಇದ್ದು, ಇಲ್ಲಿ 2 ಸೌತೆ ಗಿಡ ಬಳ್ಳಿ ಇದ್ದು, ಇಲ್ಲೊಂಚೂರು ತೊಂಡೆ ಬಳ್ಳಿ ಇದ್ದು. ಎಷ್ಟು ಜಾತಿ ಗಿಡ ಮಾಡ್ಕೊತೀವೋ ತೋರಿಸ್ತಿ. ಎಲ್ಲರಿಗೂ ಎಲ್ಲದನ್ನೂ ನೆಡವು ಕಾಣಿಸ್ತು, ಅದರ ಜಾಗ ಇರ್ತಿಲ್ಲ ಇಲ್ಲಿ. ಹಾಗಾಗಿ ಅಲ್ಪ ಸ್ವಲ್ಪ ಜಾಗದಲ್ಲೇ ಮಾಡ್ಕೊತೀವಿ ನಂಗೆ ಅವೆಲ್ಲವ. ಮತ್ತು ಹಳ್ಳಿ ಬದಿಗೆಲ್ಲ ಹೆಚ್ಚಾಗಿ ಕೇರ್ ಮನೆ ಹತ್ತ, ಅಂದ್ರೆ ಒಂದಕ್ಕೊಂದು ಮನೆ ಟಚ್ ಆಗಿರ್ತು. ಈ ಸಿಟಿ ಮೇಲೆ ಹಂಗಲ್ಲ. ಹಾಗಾಗಿ ಅಲ್ಲಿ ಅವಾಗ ಹಿತ್ತಲು ರಾಶಿ ಸಣ್ಣ ಸಣ್ಣಕ್ಕೆ ಇರ್ತು, ದೊಡ್ಡ ದೊಡ್ಡಕ್ಕೆಲ್ಲ ಇರ್ತಿಲ್ಲ. ಅದಷ್ಟರಲ್ಲೇ ನಂಗೆ ದೇವ್ರಿಗೆ ಹೂ ಕೊಯ್ಯಲ್ ಗಿಡ, ನಂಗೆ ತರಕಾರಿ ಗಿಡ ಮತ್ತು ನಮ್ಗೆ ಇಷ್ಟ ಆದ ಗಿಡ ಎಲ್ಲದನ್ನೂ ನೆಟ್ಕೊಳಕ್ಕಾಗ್ತು. ಹಾಗಾಗಿ ಅದಷ್ಟೇ ದೊಡ್ಡ ಜಾಗದಲ್ಲೇ ನೆಟ್ಕೊಳಕ್ಕಾಗ್ತು. ಇದೊಂದು ನಂಜಟೆ ಗಿಡ ಇದ್ದು ನೋಡಿ. ಎಲ್ಲದು ಜಾಸ್ತಿ ಹೂವಾದಾಗ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಈಗ ಸುಮ್ಮನೆ ತೋರಿಸ್ತಾ ಇದ್ದಿ ಅಂತೆಂತ ಇದ್ದೂಳಿ. ಇದು ನೋಡಿ ಕಂಚು ಮಂದಾರ ಅತ್ತ. ಇದು ಮಳೆಗಾಲದಲ್ಲಿ ಮಾತ್ರ ಹೂ ಆಗ್ತು. ಮತ್ತು ಬಿಳಿ ಹೂವು ದೇವ್ರಿಗೆ ರಾಶಿ ಶ್ರೇಷ್ಠ. ಹಾಗಾಗಿ ನಮ್ಮ ಸುಮಾರು ಹೆಚ್ಚಾಗಿ ಹಂಗೆ ಹವ್ಯಕರ ಮನೆಯಲ್ಲಿ ಬಿಳಿ ಹೂವಿನ ಗಿಡ ಸ್ವಲ್ಪ ಜಾಸ್ತಿ ಮಾಡ್ಕೊತೀಯ. ಎಂತಕ್ಕೆಂದರೆ ವಿಶೇಷಕ್ಕಾದರೆ ಯಾವ ಗಿಡನಾದರೂ ನಡೀತು. ಆದರೆ ನಂಗಳಲ್ಲಿ ತಿಥಿಗೆ ಮಾತ್ರವ ಬಿಳೆ ಹೂವೇ ಆಗೋಕ್ಕಾಗ್ತು, ಬೇರೆ ಕಲರ್ ಹೂವೆಲ್ಲ ಯೂಸ್ ಮಾಡ್ತೀವಿಲ್ಲ. ಹಾಗಾಗಿ ಬಿಳಿ ಹೂವಿನ ಗಿಡ 1-2 ಇದ್ದೇ ಇರ್ತು. ಇದು ನೋಡಿ ಕಾಬಾಳೆ ಗಿಡ, ಹಳದಿ. ಇದು ಕಾಬಾಳಲ್ಲೂ ಇವ್ರ ಹತ್ರ ಸುಮಾರು ವೆರೈಟಿ ಇತ್ತು, ಆದರೆ ಈಗ ಒಂದು 2-3 ವೆರೈಟಿ ಅಷ್ಟೇ ಕಾಣಿಸ್ತಾ ಇದ್ದು. ಇಲ್ಲೆಲ್ಲ ಡೇರೆ ಗಿಡ ಮೊಗ್ಗು ಬಿಟ್ಟಿದ್ದು, ಇನ್ನು ಹೂವಾಜಿಲೆ. ಹೂವಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಫಸ್ಟು, ಅವಾಗ ನೋಡಲಾಗ್ತು ನಿಂಗಕ್ಕೆ. ಇಲ್ಲೂ ಒಂದು ಕಾಬಾಳೆ ಇದ್ದು ಕೇಸರಿ ಕಲರಿಂದು ನೋಡಿ. ಈ ಮಳೆಗಾಲದಲ್ಲಿ ಕಳೆನೇ ಜಾಸ್ತಿ ಬೆಳೆಯೋದ್ರಿಂದ ಅಷ್ಟು ತೋರಿಸಲಾಗ್ತಿಲ್ಲ. ನಾನು ನೆಕ್ಸ್ಟ್ ಟೈಮ್ ತೋರಿಸ್ತಿ ಇದೆಲ್ಲ ಹೂವಾದ್ಮೇಲೆ ಕರೆಕ್ಟಾಗಿ ನೋಡಿ. ಇಲ್ಲೆಲ್ಲ ಡೇರೆ ಗಿಡ ಮೊಗ್ಗು ಬಿಡ್ತಾ ಇದ್ದು ದಣಿಯ. ಇನ್ನು 1 ತಿಂಗಳ ನಂತರ ಆದರೆ ಸಿಕ್ಕಾಪಟ್ಟೆ ಹೂವು ಆಗ್ತು ನೋಡಿ. ಇದೆಲ್ಲ ಎಲವರ್ಗೆ ಗಿಡ, ತುಳಸಿ ಗಿಡ, ಎಲವರ್ಗೆ ಕುಡಿ ಗಿಡ, ತುಳಸಿ ಗಿಡ. ಮತ್ತು ಇಲ್ಲೊಂದು ನಂಜಟೆ ಗಿಡ ಇದ್ದು ನೋಡಿ. ಈ ನಂಜಟೆ 2 ದಿವಸ ಇರುತ್ತು. ನಮ್ಗೆ ಇವತ್ತು ಬೇಡ ಹೂವು, ನಾಣಂಗೆ ಜಾಸ್ತಿ ಬೇಕುಳಾದರೆ ನಾಣಂಗೆ ಕೊಯ್ಯಲಡಿಲ್ಲ, ಹಾಗೆ ಇಟ್ಕೊಂಡ್ರೆ ಗಿಡದ ಮೇಲೆ ಇರ್ತು, ಗಟ್ಟಿ ಇರ್ತು. ಇದು ನೋಡಿ ಮದರಂಗಿ ಗಿಡ. ನಾವು ನಾಗರ ಪಂಚಮಿಗೆ ಮದರಂಗಿ ಹಚ್ಕೊತ್ವಲಿ, ಹಾಗಾಗಿ ಸುಮಾರು ಎಲ್ಲರ ಮಲ್ಲೂ ಗಿಡ ಮಾಡ್ಕೊತೀಯ. ಇದು ನೋಡಿ ಮತ್ತಿ ಅವರೇ ವಿಂಗಡ ಬೀನ್ಸೋಳೆ ಹೇಳ್ತ್ವಲಿ ಅದ್ರ ಗಿಡ. ಇದಕ್ಕೆ ಸೌತೆ ಬಳ್ಳಿನೂ ಹಬ್ಸಿದ್ದ. ಇದು ನೋಡಿ, ಅಂದರೆ 2 ಒಂದೇ ಜಾಗದಲ್ಲಿ 2 ತರಕಾರಿನ ಬೆಳೆಯೋ ವಿಧಾನ ಇದು. ನಾನು ಸುಮಾರು ನನ್ನ ಇದರ ಹಿತ್ತಲಲ್ಲೆಲ್ಲ ಹಾಗೆ ಮಾಡ್ತೀವಿ. ಒಂದೇ ಜಾಗದಲ್ಲಿ 2 ಮಾಡ್ತೀವಿ. ಮೇಲೆ ಹಬ್ಬದ ಬೇರೆ, ಕೆಳಗೆ ಗಿಡ ಹಾಕ್ಕೊಂಡು ಇಪ್ಪದು ಬೇರೆ, ಹಿಂಗೆ. ಅಂತಕ್ಕೆಂದ್ರೆ ಜಾಸ್ತಿ ಜಾಗ ಇರ್ತಿಲ್ಲ ಅಲ್ಲಿ. ಇದು ಹಿಂಗೆ ತೆಂಗಿನ ಮರ, ಅಡಿಕೆ ಮರ ಎಲ್ಲ ಇರುತ್ತು, ಹಾಗಾಗಿ ಅದ್ರ ಮಧ್ಯ ಮಾಡ್ಕೊಳ್ಳವು. ಇಲ್ಲೆಲ್ಲ ನೋಡಿ ತುಳಸಿ ಗಿಡ ಇದ್ದು ಎಷ್ಟಲ್ಲವ. ತುಳಸಿ ಆಮ್ಲಜನಕ ಬಿಡುತ್ತೂಳು ಹೇಳ್ತಾನೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ ಮತ್ತು ದೇವ್ರ ಪೂಜೆಗೆಲ್ಲ ಜಾಸ್ತಿ ಬೇಕಲ್ಲಿ. ಹಾಗಾಗಿ ಇದು ನೋಡಿ 1 ಅಥವಾ 2 ವಾರ ಕನಿಷ್ಠ ಕಬ್ಬಿನ ಬೀಜ ಹಾಕಿ ಕಬ್ಬು ಮಾಡ್ಕೊತೀಯ. ಅಂತಕ್ಕೆಂದ್ರೆ ಗಣವಮೆಲ್ಲ ಇರುತ್ತಲ್ಲಿ ಹಳ್ಳೀಲಿ. ಅವಾಗ ಬೇರೆಯವ್ರ ಮನೆಯಿಂದ ಅಥವಾ ಎಲ್ಲಾದರೂ ಹುಡ್ಕದೆ ಅಂತದ್ದು ಗಿಡ ಮಾಡ್ಕೊಂಡಿರ್ತೀಯ, ಅದನ್ನೇ ಕಡಿದು ಗಣವ ಮಾಡ್ತೀಯ. ಇಲ್ಲಿ ನೋಡಿ, ಇಲ್ಲಿ ಒಂದಷ್ಟು ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡ ಎಲ್ಲ ಮಳೆಗಾಲ ಹೇಳಿ ಎಲ್ಲ ಕೊಟ್ಟೆಲ್ಲಿ ನೆಟ್ಟಿಟ್ಕಂಜರು. ಅದು ಬೇರು ಬಂದಮೇಲೆ ನೆಲಕ್ಕೆ ಹಾಕಲಾಗ್ತು ಹೇಳಿ ಎಲ್ಲ ನೆಟ್ಟಿಟ್ಕೊಂಡು ನೋಡಿ ಎಷ್ಟು ಚಂದ ಮಾಡಿ ಇಟ್ಟಿಟ್ಟಿದ್ರು ತೋರಿಸ್ತಾ ಇದ್ದಿ.
ನೋಡಿ ಎಲ್ಲ ಗಿಡನೂ ಸುಮಾರು 1-1.5 ತಿಂಗಳಿಗೆ ಬೇರು ಕೊಟ್ಬಿಡ್ತು. ಇಲ್ಲೂ ನೋಡಿ ಮೆಂತ್ಯ ಗಿಡನ ಅಂತದ್ದು ಹಾಕಿದಿದ್ರು, ಎಲ್ಲ ಖಾಲಿ ಹಚ್ಚು. ನೋಡಿ ಇಲ್ಲೆಲ್ಲ ಹೆಂಗೆ ತೋರಿಸ್ತಾ ಇದ್ದಿ. ಇದು ಪೋನ ಗಿಡ, ಇದು ತುಳಸಿ ಗಿಡ, ಎಲ್ಲ ಕೊಟ್ಟೆಲ್ಲಿ ಹುಟ್ಟಿದ್ದೆಲ್ಲ ಚಂದ ಮಾಡಿ ಇಟ್ಕಂಜರು. ನೋಡಿ ಇಲ್ಲೊಂದು ಬೆಂಡೆ ಗಿಡ 1-2 ಕಾಯಿ ಬಿಟ್ಟಿದ್ದು. ಈಗೆಲ್ಲ ಮನೇಲಿ 1-2 ಜನ ಇರ್ತಾ, ಹಾಗಾಗಿ 2 ಅಥವಾ 3 ಕಾಯಿ ಇದ್ರು ಒಂದು ಪಲ್ಯ ಆಗೋಗ್ತು. ಹಾಗಾಗಿ 1-2 ಗಿಡ ಮಾಡ್ಕೊಂಡ್ರು ಸಾಕಾಗ್ತು. ಇದೆಲ್ಲ ಪೋನ ಗಿಡ, ಹೂವು ಮುಗಿದೋಜು. ಇದರಲ್ಲಿ 2-3 ಕಲರ್ ಇದ್ದು ಅವ್ರ ಹತ್ರ. ಅದನ್ನು ನೆಕ್ಸ್ಟ್ ಹೂವಾದಾಗ ತೋರಿಸ್ತಿ. ಈ ಪಾಟಲ್ಲೆಲ್ಲ ಗುಲಾಬಿ ಗಿಡ ಇದ್ದು, ಅದ್ರದ್ದು ಮಳೆಗೆಲ್ಲ ಎಲೆ ಉದುರ್ಕೊಂಡಿದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲ ದಾಸಾಲ ಗಿಡ ನೋಡಿ ಹೆಂಗಿದ್ದು ಹಿತ್ಲು ತೋರಿಸ್ತಾ ಇದ್ದಿ. ಇದ್ದಷ್ಟೇ ಜಾಗದಲ್ಲಿ, ಕಡಿಮೆ ಜಾಗದಲ್ಲಿ ರಶಿ ವೆರೈಟಿ ಮಾಡಲು ಹೋಗ್ತೀಯ ನಂಗವು. ಹಾಗಾಗಿ ಸ್ವಲ್ಪ ನೋಡಲು ಸ್ವಲ್ಪ ಕಷ್ಟ ಅನ್ನಿಸ್ತು. ಹೂವಾದ ಕರೆಕ್ಟಾಗಿ ಗೊತ್ತಾಗ್ತು. ನೋಡಿ ಇಲ್ಲೊಂದು ಪೋನ ಮೊಗ್ಗೆ ಬಿಟ್ಟಿದ್ದು, ಅದ್ರ ಹೂವು ಆಸಿಲೆ. ಇಲ್ಲೆಲ್ಲ ಗುಲಾಬಿ ಗಿಡ, ದಾಸವಾಳ ಗಿಡ ಎಲ್ಲ ಇದ್ದು ನೋಡಿ ಹೆಂಗೆ ಮಾಡಿಟ್ಟಿದ್ದಾಳೆ. ಮಧ್ಯದಲ್ಲಿ ನಂಗೆ ಅವು ಟೈಪ್ ಅದಕ್ಕೆ ಅಡಿಕೆ ಶಶಿನೂ ಮಾಡ್ಕೊಳಕ್ಕಾಗ್ತು ವರ್ಷದ. ಅದನ್ನು ಇಲ್ಲೇ ಇಟ್ಕೊಳಕ್ಕಾಗ್ತು, ಎಲ್ಲೆಲ್ಲರೂ ಮಾಡಲು ಗೊತ್ತಿಲ್ಲ. ಯಾಕೆಂದರೆ ಬೇಸಿಗೆನಲ್ಲಿ ನೀರು ಬಿಡೋಕ್ಕಾಗ್ತಲ್ಲಿ. ಹಾಗಾಗಿ ಇದನ್ನು ಇಲ್ಲಿ ಮಧ್ಯದಲ್ಲೇ ಮಾಡಿಟ್ಟಿದ್ದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚಂದ ಗಿಡ ಇದ್ದು. ಇಲ್ಲೊಂದು ಜಾತಿ ಗಿಡ ಇದ್ದು ನೋಡಿ. ನಿಮ್ಮಲ್ಲಿ ಯಾರು ಇದ್ದು ಹೇಳಿ ಕಾಮೆಂಟ್ ಮಾಡಿ. ಇದು ಹಾಗೆ ಬೀಟ್ರೂಟ್ ಪ್ಯಾರ್ಲೆ ನೋಡಿ. ಇದು ಬೀಟ್ರೂಟ್ ಪ್ಯಾರ್ಲೆ ಹೊರಗಿಂದ ಒಳಗಿಂದ ಎಲ್ಲ ಇದೇ ಕಲರೇ ಇರ್ತು. ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತು. ನಾನು ಯೂಟ್ಯೂಬ್ ವೀಡಿಯೋದಲ್ಲಿ ಡೀಟೇಲ್ ವೀಡಿಯೋ ಅಪ್ಲೋಡ್ ಮಾಡಿದ್ದಿ ನೋಡಿ ಎಷ್ಟು ಕಾಯಿ ಬಿಟ್ಕೊಂಡಿದ್ದು. ಸುಮಾರು ವರ್ಷ ಪೂರ್ತಿ ಕಾಯಿ ಬಿಡ್ತು ಇದು. ಈ ಮಳೆಗಾಲದ ಸ್ವಲ್ಪ ಹಾಳಪ್ಪ ಜಾಸ್ತಿ. ನೋಡಿ ಇಲ್ಲೆಲ್ಲ ಅಡಿಕೆ ಶಶಿ ಇಟ್ಟಿದ್ದ. ಹಾಗೆ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಗಾಂಧಾರಿ ಮೆಣಸಿನ ಗಿಡ ತೋರಿಸ್ತಿ. ಇಲ್ಲಿ ನಂಗಳ ಬದಿಗೆ ಗಾಂಧಾರಿ ಮೆಣಸು ಹೇಳ್ತ್ವಿಲ್ಲ, ನುಚ್ಚು ಮೆಣಸು ಅತ್ತ ಇದಕ್ಕೆ. ಇದು ನೀಲಿ ಗಾಂಧಾರಿ ಮೆಣಸು ನೆಟ್ಟಿದ್ದಿದ್ರಡ, ಆದರೆ ಇದು ಹಸ್ರಕ್ಕಾಗೋಜು. ಒಂದೊಂದು ಮಾತ್ರ ನೀಲಿ ಆಜು. ನೋಡಿ ಎಷ್ಟು ಮಜಾ ಆಜು ತೋರಿಸ್ತಾ ಇದ್ದಿ. ಎಲ್ಲ ಹಣ್ಣಾಗಿ ಉದುರ್ತಾ ಇದ್ದು, ಕೊಯ್ದ್ರೆಲ್ಲ ಕಾಣಿಸ್ತವ್ರು ನೋಡಿ. ಎಲ್ಲ ಹೆಂಗಾಜುಳಿ ನೋಡಿ ತೋರಿಸ್ತೀವಿ ಒಂದು ಹಣ್ಣು ಕೊಯ್ದು ನೋಡಿ. ಹಿಂಗಿದ್ದು 1 ಅಥವಾ 2 ಗಿಡ ಮಾಡ್ಕೊಂಡ್ರೆ ಮನೆ ಪೂರ್ತಿ ಮೆಣಸು ಮಾಡ್ಕೊಂಬಲ್ಲಾಗ್ತು. ಹಸಿ ಮೆಣಸು ಆರೋಗ್ಯಕ್ಕೆ ಚಲೋದಲ್ಲ ಹೇಳ್ತ್ವಲ್ಲಿ. ಹಾಗಾಗಿ ಈ ಮೆಣಸನ್ನೇ ನಂಗೆ ಎಲ್ಲರೂ ಸುಮಾರು ಯೂಸ್ ಮಾಡ್ತೀಯ. ಹೆಚ್ಚಾಗಿ ನಂಗೆ ಮನೆಯಲ್ಲೇ ಇದು ಹಿಂಗೆ ನೆಟ್ಕೊಂಡು ಬಳಸ್ಗೆತ್ತೀಯ. ಮಳೆಗಾಲದಲ್ಲಿ ಹಿಂಗೆ ಹಣ್ಣಾಗಿ ಉದುರ್ತಾ ಇರ್ತು. ಬೇಸಿಗೆನಲ್ಲಾಗಿದ್ದ ಹೆಚ್ಚಾಗಿದ್ದನ್ನ ಒಣಗಿಸಿ ಕೆಲವು ಜನ ಪೌಡ್ರ್ ಮಾಡಿ ಇಟ್ಕತ್ತ, ಕೆಲವು ಜನ ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕತ್ತ, ಕೆಲವು ಜನ ಹಾಗೆ ಇಟ್ಕತ್ತ. ಇದನ್ನು ನೀರು ಹಾಕದನಿಯ ಬರೀ ಉಪ್ಪು ಹಾಕಿ ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1-1.5 ತಿಂಗಳವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೊಂಬಲಾಗ್ತು. ಬೇಕಾದಾಗ ಎಲ್ಲದಕ್ಕೂ ಯೂಸ್ ಮಾಡಲಾಗ್ತು. ನೋಡಿ ಇಲ್ಲಿ ಅಗದಿ ಸಣ್ಣ ನುಚ್ಚು ಮೆಣಸಾಗಿತ್ತು ಇದ್ದಿದ್ದು, ನಾನು ಹಿಂಗೆ ತೋರಿಸಿದ್ದು. ಈಚೆ ಬದಿಗೆ ದೊಡ್ಡದಲ್ಲಿ ಸಣ್ಣದು ನುಚ್ಚು ಮೆಣಸಲ್ಲೂ ಸುಮಾರು ಜಾತಿ ಇದ್ದು, 4-5-6 ಜಾತಿ ಇದ್ದು. ಇಲ್ಲೆಲ್ಲ ಅಡಿಕೆ ಶಶಿ, ದಾಸವಾಳ ಗಿಡ ಎಲ್ಲ ಇದ್ದು ನೋಡಿ ತೋರಿಸ್ತಾ ಇದ್ದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುಮಾರು ಜನ ನೋಡ್ತಾ ಇದ್ದೀನಿ ನನ್ನ ವಿಡಿಯೋ, ನಂಗೆ ಗೊತ್ತಾಗ್ತಾ ಇದ್ದು. ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕು ಒಂದು ಕಾಮೆಂಟು ಕೊಡಿ ಪ್ಲೀಸ್, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲೂ ಎಲ್ಲ ಗಿಡ ಇದ್ದು. ಇದೆಲ್ಲ ಹೂ ಆದಮೇಲೆ ನನಗೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ನೋಡಿ ಡೇರೆ ಗಿಡ ಎಲ್ಲ ಎಷ್ಟು ಜಾತಿ ಇದ್ದು, ಕಡ್ಡಿ ಜಾತಿನ ರಾಶಿ ಇದ್ದು ಇವ್ರ ಹತ್ರ. ಅದೆಲ್ಲ ಹೂ ಆದ್ಮೇಲೆ ನಿಮಗೆ ತೋರಿಸ್ತೀವಿ ಆ ವಿಡಿಯೋವ. ಅಲ್ಲಿವರೆಗೆ ನನ್ನ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇರಿ. ನೆಕ್ಸ್ಟ್ ವಿಡಿಯೋ ಬಪ್ಪಲ್ಲಿವರೆಗೆ ನನ್ನ ಚಾನಲಲ್ಲಿ ಎಲ್ಲ ಥರದ ವೀಡಿಯೋನೂ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದಾದ್ರು ಬೇಕಾದರೆ ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ ಒಂದು ಸರಿಯಾ. ನಿಮಗೆ ಇಷ್ಟ ಆಗ್ತಾ ಇದ್ದು ಹೇಳಾದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಲೈಕ್ ಮಾಡಿ, ಶೇರ್ ಮಾಡಿ, ಜಾಸ್ತಿ ಜನಕ್ಕೆ ಕಳಿಸಿ. ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.